ಪಾರ್ಟಿ ರೌಂಡ್ಸ್ನಲ್ಲಿ ಪಹಲ್ಗಾಮ್ನ ದಾಳಿಯ ಫಾಲೋ ಅಪ್ಗಳನ್ನು ನೋಡ್ತಾ ಇದ್ರಿ. ಅದನ್ನು ಹೊರತುಪಡಿಸಿ ದೊಡ್ಡದೊಂದು ಸುದ್ದಿ, ರಾಜಕೀಯ ಸುದ್ದಿ ಸ್ವಲ್ಪ ಹೊತ್ತಿಗೆ ಮುಂಚೆ ಬ್ರೇಕ್ ಆಯಿತು. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಒಂದರ ನಂತರ ಒಂದರಂತೆ 4 ಸಭೆಗಳನ್ನು ಮಾಡಿದ್ರು. 4ನೇದ್ದು ಸಚಿವ ಸಂಪುಟ ಸಭೆ. ಸಚಿವ ಸಂಪುಟ ದೊಡ್ಡದೊಂದು ನಿರ್ಣಯವನ್ನು ಅಂಗೀಕರಿಸಿದೆ. ಕಾಂಗ್ರೆಸ್, ಅದರಲ್ಲೂ ದೊಡ್ಡ ಧ್ವನಿಯಲ್ಲಿ ರಾಹುಲ್ ಗಾಂಧಿ, ದೇಶದಲ್ಲಿ ಜಾತಿ ಗಣತಿ ಆಗಬೇಕು, ಯಾವ ಜಾತಿಯವರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನೋದು ಗೊತ್ತಾಗಬೇಕು, ಯಾರ್ಯಾರ ರಿಪ್ರೆಸೆಂಟೇಷನ್ ಎಷ್ಟೆಷ್ಟಿದೆ ಅನ್ನೋದು ಗೊತ್ತಾಗಬೇಕು ಅಂತ ಮಾತನಾಡಿಕೊಂಡು ಬರ್ತಾ ಇದ್ರು. ಮುಂದಿನ ಬಿಹಾರ ಚುನಾವಣೆಗೆ ಜಾತಿ ಗಣತಿಯೇ ಕಾಂಗ್ರೆಸ್ಸಿಗೆ ದೊಡ್ಡ ಅಸ್ತ್ರವಾಗುವ ಸಾಧ್ಯತೆ ಇತ್ತು. ಈಗ ನೋಡಿದ್ರೆ ಕೇಂದ್ರ ಸರ್ಕಾರವೇ ನಿರ್ಧಾರ ತೆಗೆದುಕೊಂಡಿದೆ. ಈ ಸಲ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕ್ಯಾಬಿನೆಟ್ ಸಭೆಯ ನಂತರ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಘೋಷಣೆ ಮಾಡಿದ್ರು. ಕೇಂದ್ರದಿಂದಲೇ ಜಾತಿ ಗಣತಿ ಮಾಡ್ತೀವಿ. ಈ ವಿಷಯದಲ್ಲಿ ಕಾಂಗ್ರೆಸ್ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದೆ. ಒಂದು ಆಶ್ಚರ್ಯಕರ ನಿರ್ಧಾರ ಇದು. ಕೇಂದ್ರ ಸರ್ಕಾರದಿಂದ ಆಶ್ಚರ್ಯಕರ ನಿರ್ಧಾರ. ಒಂದು ರಾಜಕೀಯ ಪಕ್ಷವಾಗಿ ಬಿಜೆಪಿಯದ್ದಾಗಲಿ, ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರದ್ದಾಗಲಿ ಜಾತಿ ಗಣತಿಯ ಬಗ್ಗೆ ಒಲವು ಇರಲಿಲ್ಲ. ಬಿಹಾರ, ತೆಲಂಗಾಣ, ಕರ್ನಾಟಕದಲ್ಲಿ ಸಮೀಕ್ಷೆಗಳ ಹೆಸರಿನಲ್ಲಿ ಜಾತಿ ಗಣತಿಗಳು ನಡೆದಿದ್ದಾವೆ. ಯಾರ್ಯಾರ ಸಂಖ್ಯೆಗಳು ಎಷ್ಟೆಷ್ಟು ಅನ್ನೋ ಅಂಕಿ ಅಂಶಗಳು ಹೊರಗೆ ಬಂದಿದೆ. ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ನಾವೇ ಜಾತಿ ಗಣತಿ ಮಾಡಿಸ್ತೀವಿ ಅಂತ. 1931ರಲ್ಲಿ ಬ್ರಿಟಿಷರು ಭಾರತದಲ್ಲಿ ಜಾತಿ ಗಣತಿ ಮಾಡಿದ್ರು. 4147 ಜಾತಿಗಳನ್ನು ಗುರುತಿಸಿದ್ರು. ಈಗ ಜಾತಿ ಗಣತಿ ನಡೆದ್ರೆ 94 ವರ್ಷಗಳ ನಂತರ ದೇಶದಲ್ಲಿ ಜಾತಿ ಗಣತಿ ನಡೆದಂಗಾಗತ್ತೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. Congress governments have always opposed caste census. Caste was not included in all the census operations conducted since independence. In 2010, then Prime Minister late Dr. Manmohan Singh ji had assured the Lok Sabha that the matter of caste census should be considered in the cabinet. A group of ministers was formed to consider this subject. Most of the political parties had recommended caste census. Despite this, Congress government decided to conduct only a survey of caste instead of a caste census. That survey is known as SECC. It is well understood that Congress and its India alliance partners have used caste census only as a political tool. As per Article 246 of the Constitution of India, the subject census is listed at 69 in the Union list in 7th schedule. According to Constitution of India, census is a union subject. Some states have conducted surveys, I am repeating the word, surveys, to enumerate castes. Some states have done this well, while some others have conducted such surveys purely from a political angle
in a non-transparent way. Such surveys have created doubts in the society. Considering all these facts and to ensure that a social fabric is not disturbed by politics, caste enumeration should be transparently included. I am emphasizing the word transparently included in the census instead of surveys. This will strengthen the social and economic structure of our society while the nation continues to progress. Under the leadership of our Prime Minister Shri Narendra Modi ji, the Cabinet Committee of Political Affairs has decided today, that is 30th April 2025, that caste enumeration should be included in the forthcoming census. This demonstrates that our government is committed to the values and interests of our society and country. Like in the past, when our government had introduced 10% reservation for the economically weaker sections of the society without causing 1931ರಲ್ಲಿ ಬ್ರಿಟಿಷರು ಭಾರತದಲ್ಲಿ ಜಾತಿ ಗಣತಿ ಮಾಡಿಸಿದ್ರು. 94 ವರ್ಷಗಳಾಗಿದ್ವು ದೇಶದಲ್ಲಿ ಜಾತಿ ಗಣತಿ ಆಗದೆ. ಭಾರತ ಸ್ವತಂತ್ರಗೊಂಡ ನಂತರ ದೇಶವನ್ನಾಳಿದ ಅಷ್ಟೂ ಸರ್ಕಾರಗಳು ಜಾತಿ ಗಣತಿ ಮಾಡಿಸುವುದಕ್ಕೆ ಮನಸ್ಸು ಮಾಡಲಿಲ್ಲ ಅನ್ನೋದು ಒಂದು ಕಡೆ, ಜಾತಿ ಗಣತಿ ಮಾಡೋದು ಬೇಡ ಅಂತ ಕಾನ್ಶಿಯಸ್ ಡಿಸಿಷನ್ ತೆಗೆದುಕೊಂಡಿದ್ದು. ಸಂಜೆ 7 ಗಂಟೆಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪ್ರಶಾಂತ್ ನಾಥು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನಿದು ಅಂದರೆ ಕಾಂಗ್ರೆಸ್ಸಿನ ಜಾತಿ ಗಣತಿಯ ಒತ್ತಡ ನರೇಂದ್ರ ಮೋದಿಯನ್ನು ಬಗ್ಗಿಸುವಂತೆ ಮಾಡ್ತಾ, ಐಡಿಯಾಲಜಿಕಲಿ ಜಾತಿ ಗಣತಿಗೆ ಪರವಾಗಿದ್ದವರಲ್ಲ, RSS ಇದರ ಪರವಾಗಿರಲಿಲ್ಲ, BJPನೂ ಇಲ್ಲ, ಮೋದಿ ಆಸ್ ಅ ಪ್ರೈಮ್ ಮಿನಿಸ್ಟರ್ ಕೂಡ ಇರಲಿಲ್ಲ. ಅದೇ 2021ರಲ್ಲಿ ಲೋಕಸಭೆಯಲ್ಲಿ ಯಾವುದೋ ಒಬ್ಬರು ಸಂಸದರು ಪ್ರಶ್ನೆಯನ್ನು ಕೇಳಿದರು. ಆಗ ಮೋದಿ ಸರ್ಕಾರ ಹೇಳಿತ್ತು, ಆಸ್ ಎ ಮ್ಯಾಟರ್ ಆಫ್ ಪಾಲಿಸಿ ನಾವು ಜನಗಣತಿಯನ್ನು ಮಾಡ್ತೀವಿ, ಜಾತಿ ಗಣತಿಯನ್ನು ಮಾಡೋದಿಲ್ಲ. ಎಸ್. ಅದಾದ್ಮೇಲೆ 4-5 ವರ್ಷಗಳಲ್ಲಿ ಪೊಲಿಟಿಕಲಿ ಸಾಕಷ್ಟು ಚಕ್ರಗಳು ತಿರುಗಿವೆ, ಸಾಕಷ್ಟು ನೀರು ಹರಿದಿದೆ. ಒಂದು ಕಾಂಗ್ರೆಸ್ನಿಂದ ಬಂದಿರತಕ್ಕಂಥ ಒತ್ತಡ, ಎರಡನೇದು ಪ್ರಮುಖವಾಗಿರ್ತಕ್ಕಂಥದ್ದು ಸೋಷಿಯಲಿಸ್ಟ್ ಪಾರ್ಟಿಗಳೇನಿವೆ, ಸೋಷಿಯಲಿಸ್ಟ್ ಬ್ಲಾಕ್ಗಳೇನಿವೆ, ಅವು ಕೆಲವೊಂದು ಕಾಂಗ್ರೆಸ್ ಜೊತೆಗಿದೆ, ಕೆಲವೊಂದು BJP ಜೊತೆಗೂ ಕೂಡ ಇವೆ. ಫಾರ್ ಎಕ್ಸಾಂಪಲ್ ನಿತೀಶ್ ಕುಮಾರ್ ಅವ್ರದ್ದು ಜಾತಿ ಗಣತಿಯ ಬಗ್ಗೆ ಒಂದು ಬದ್ಧತೆ ಇರತಕ್ಕಂಥ ಒತ್ತಡ ಕೂಡ ಇದೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಮಾಡಿಸಿದ್ರು, ಜಾತಿ ಗಣತಿಯನ್ನು ಕೂಡ ಮಾಡಿಸಿದ್ರು. ಜಾತಿ ಗಣತಿ ಅಂತ ಅದು ರಾಜ್ಯದಲ್ಲಿ ಕರೆಯಲಾಗಲ್ಲ, ಅದನ್ನು ಆರ್ಥಿಕವಾಗಿರ್ತಕ್ಕಂಥ ಸರ್ವೇಕ್ಷಣೆ ಅಂತ ಕರೀಲಾಗತ್ತೆ. ಹೀಗಾಗಿ ಲಾಲು ಪ್ರಸಾದ್ ಯಾದವ್ರ ಒತ್ತಡ ಇದೆ, ಬೇರೆ ಬೇರೆ ಸೋಷಿಯಲಿಸ್ಟ್ ಬ್ಲಾಕ್ಗಳ ಒತ್ತಡ ಇದೆ. ಅದು ಕಾಂಗ್ರೆಸ್ ಕೂಡ ಅದನ್ನು ಇತ್ತೀಚಿನ ದಿನಗಳಲ್ಲಿ ಹೇಳಲಿಕ್ಕೆ ಆರಂಭಿಸಿತ್ತು, ಇಲ್ಲ ಜಾತಿ ಗಣತಿ ನಮ್ಮದೊಂದು ಪಾಲಿಸಿ ಸ್ಟ್ಯಾಂಡ್, ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ. ಆ ಕಾರಣದಿಂದ ಬಿಹಾರದಲ್ಲಿ ನಿತೀಶ್ ಕುಮಾರ್ ಇಂಡಿಯಾ ಒಕ್ಕೂಟದ ಜೊತೆಗಿದ್ದಾಗ ಜಾತಿ ಗಣತಿಯ ಆದೇಶ ಆಯಿತು. ಕರ್ನಾಟಕದಲ್ಲಿ ಜಾತಿ ಗಣತಿಯ ಒಂದು ನಿರ್ಣಯವನ್ನು ಈಗಾಗಲೇ ಸರ್ಕಾರ ತೆಗೆದುಕೊಳ್ಬೇಕಿದೆ, ಕ್ಯಾಬಿನೆಟ್ ಮುಂದಿದೆ, ತೆಲಂಗಾಣದಲ್ಲೂ ಕೂಡ ಇತ್ತು. ಹೀಗಾಗಿ BJPಗೂ ಒಂದು ಅನಿವಾರ್ಯ ಒತ್ತಡ ಸೃಷ್ಟಿಯಾಯಿತು ಅನಿಸುತ್ತೆ. ಮತ್ತು ಇನ್ನೊಂದು ಅಜಿತ್, ಪ್ರಮುಖವಾಗಿ ನೀವು 2014ರಲ್ಲಿ ನರೇಂದ್ರ ಮೋದಿ ಪೊಲಿಟಿಕಲ್ ಸೆಂಟರ್ ಸ್ಟೇಜ್ಗೆ ಬಂದ ನಂತರ
ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಯನ್ನು ಅಧಿಕಾರಕ್ಕೆ ಪ್ರೊಪೆಲ್ ಮಾಡಿದ್ದು ಹಿಂದುಳಿದ ವರ್ಗಗಳ ಸಣ್ಣ ಸಣ್ಣ ಸಮುದಾಯಗಳು. ಹೌದು ಹೌದು. ನೀವು ಕರ್ನಾಟಕದಲ್ಲಿ ಮಾತ್ರ ಬಿ ಜೆ ಪಿ ಲಿಂಗಾಯತರ ಪಾರ್ಟಿ ಅಂತ ಗುರುತಿಸ್ಕೊಳ್ಳುತ್ತೆ. ಮಹಾರಾಷ್ಟ್ರದಲ್ಲಿ ಅದು ಮರಾಠೇತರ ಒಂದು ಪಾರ್ಟಿಯಾಗಿ ವಂಜಾರ ಸಮುದಾಯ, ಮಾಲಿ ಸಮುದಾಯ, ತೇಲಿ ಸಮುದಾಯದ ಪಾರ್ಟಿಯಾಗಿ ಗುರುತಿಸ್ಕೊಳ್ಳುತ್ತೆ. ಗುಜರಾತ್ನಲ್ಲಿ ನರೇಂದ್ರ ಮೋದಿ ಬಂದ ನಂತರ ಪಟೇಲೇತರ ಏನು ಸಣ್ಣ ಸಣ್ಣ ಸಮುದಾಯಗಳಿವೆ ಅವುಗಳ ನಾಯಕರಾಗಿ ನರೇಂದ್ರ ಮೋದಿ ಗುರುತಿಸ್ಕೊಂಡ್ರು. ಅದಕ್ಕೆ ಅದನ್ನು ಫ್ಯಾಬ್ರಿಕ್ ಜೋಡಿಸೋದು ಹಿಂದುತ್ವ. ಅದಾದಮೇಲೆ ಉತ್ತರ ಪ್ರದೇಶದಲ್ಲಿ ನೋಡಿ, ಯಾದವೇತರ ಮತ್ತು ಜಾಟವೇತರ, ದಲಿತ ಜಾಟವರು ಮತ್ತು ಯಾದವರ ಸಮುದಾಯದ ಹೊರತಾಗಿರ್ತಕ್ಕಂಥ ಸಮುದಾಯಗಳು ಬಂದು ಬಿ ಜೆ ಪಿಯನ್ನು ಬೆಂಬಲಿಸಿದ್ರಿಂದ 2014, 17, 19 ಜಯ, 24ರಲ್ಲಿ ಬಿ ಜೆ ಪಿಯ ಸೀಟ್ಗಳು ಕಡಿಮೆ ಆದವು. ಆಗಲೂ ಕೂಡ ಗಣನೆಗೆ ತೆಗೆದುಕೊಂಡಿತ್ತು ಅಥವಾ ಗಮನಕ್ಕೆ ಬಂದಿದ್ದು ಏನಂತಂದರೆ ಸಣ್ಣ ಸಣ್ಣ ಸಮುದಾಯಗಳು ವಾಪಸ್ ಯಾದವರ ಜೊತೆಗೆ ಹೋಗಿದ್ದು ಬಿ ಜೆ ಪಿಯ ಸೋಲಿಗೆ ಕಾರಣ ಅಂತಕ್ಕಂಥದ್ದು. ಬಿಹಾರದಲ್ಲೂ ನೀವು 2015ರ ಚುನಾವಣೆ ನಿಮ್ಗೆ ನೆನಪಿದ್ರೆ ಇಟ್ ವಾಸ್ ಫಾರ್ವರ್ಡ್ ವರ್ಸಸ್ ಬ್ಯಾಕ್ವರ್ಡ್. ನಿತೀಶ್ ಕುಮಾರ್ ಮತ್ತು ಲಾಲು ಕೈ ಜೋಡಿಸಿದ್ರಿಂದ ವಿಧಾನಸಭೆಯಲ್ಲಿ ಒಂದು ಭರ್ಜರಿ ಬಹುಮತ ದೊರೆಯಿತು. ಕಾರಣ ಏನು? ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗಳು ಲಾಲು ಮತ್ತು ನಿತೀಶ್ ಜೊತೆಗೆ ಹೋದರು. ಹೀಗಾಗಿ ಬಿ ಜೆ ಪಿಗೆ ಅನಿಸ್ತಾ ಇದೆ, ಒಂದು ಬಿಹಾರದ ಚುನಾವಣೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಸೋಷಿಯಲಿಸ್ಟ್ ಬ್ಲಾಕ್ಗಳು ಇಲ್ಲ ಜಾತಿ ಗಣತಿ ಆಗಲೇಬೇಕು ಅಂತಕ್ಕಂಥ ಒತ್ತಡವನ್ನು ಮಾಡ್ತಾ ಇದ್ದಾಗ ಆರ್ ಎಸ್ ಎಸ್ನಲ್ಲೂ ಕೂಡ ಇದರ ಬಗ್ಗೆ ಒಂದು ರೀಥಿಂಕಿಂಗ್ ಆಗಿದೆ ಅಜಿತ್. ಆರ್ ಎಸ್ ಎಸ್ ಅಂದರೆ ಈಗ ನಿಮಗೆ ಸೆನ್ಸಸ್ನಲ್ಲಿ ಧರ್ಮ ಯಾವುದು, SC STಗಳ ಸಂಖ್ಯೆ, ಧರ್ಮ, ಭಾಷೆ ಎಷ್ಟು ಅಂತ ದೇ ಆರ್ ಆಲ್ಸೋ ಡಿವಿಸಿವ್. ಕರೆಕ್ಟ್. ಒಂದು ಆರ್ಗ್ಯುಮೆಂಟ್ ಇರೋದು. ಅವಕ್ಕೂ ಡಿವಿಸಿವ್ ನೇಚರ್ ಇದ್ದೇ ಇದೆ ಅಲ್ವಾ? ಭಾಷೆಗೆ ಡಿವಿಸಿವ್ ನೇಚರ್ ಇದೆ, ಧರ್ಮಕ್ಕೆ ಡಿವಿಸಿವ್ ನೇಚರ್ ಇದೆ. ಜಾತಿ ಒಂದೇ ಯಾಕೆ ನಾವು ಮಾನದಂಡವಾಗಿಟ್ಕೊಂಡು ಅದನ್ನು ಸೆನ್ಸಸ್ನಲ್ಲಿ ಸೇರಿಸೋಲ್ಲ ಅಂತಕ್ಕಂಥ ಆರ್ಗ್ಯುಮೆಂಟ್ ಆರ್ ಎಸ್ ಎಸ್ನಲ್ಲೂ ಕೂಡ ಶುರುವಾಯಿತು. ಯಾಕಂದರೆ ಆರ್ ಎಸ್ ಎಸ್ನ ಬಹುಪಾಲು ಕೇಡರ್ ಬರೋದು ಕೂಡ ಈ ನಾನ್ ಡಾಮಿನೆಂಟ್ ಬ್ಯಾಕ್ವರ್ಡ್ ಕಮ್ಯುನಿಟಿಗಳಿಂದ. ಓಕೆ ಓಕೆ. ಒನ್ಸ್ ಫಾರ್ ಆಲ್ ಅದು ಅಪ್ಪರ್ ಸಮುದಾಯಗಳಿಂದ ಆರ್ ಎಸ್ ಎಸ್ನಲ್ಲಿ ಕೇಡರ್ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಹೋದಂತೆ ಹಿಂದುತ್ವದ ಕೇಡರ್ ನಾನ್ ಡಾಮಿನೆಂಟ್ ಬ್ಯಾಕ್ವರ್ಡ್ ಕಮ್ಯುನಿಟಿಗಳಿಂದ ಬರ್ತಾ ಇದೆ. ಹೀಗಾಗಿ ಆ ಕಮ್ಯುನಿಟಿಗಳಲ್ಲಿರ್ತಕ್ಕಂಥ ಸೆನ್ಸಿಟಿವಿಟಿಯನ್ನು ಅರ್ಥ ಮಾಡಿಕೊಂಡು ಈ ನಿರ್ಣಯವನ್ನು ತೆಗೆದುಕೊಳ್ಳಾಯ್ತಾ, ಕಾಕತಾಳೀಯ ಏನೋ ಗೊತ್ತಿಲ್ಲ. ನಿನ್ನೆ ಆರ್ ಎಸ್ ಎಸ್ ಸರಸಂಘಚಾಲಕ ಕೇಳೋನಿದ್ದೆ ನಾನು. ಹೌದು, ಫಾರ್ ದ ಫಸ್ಟ್ ಟೈಮ್ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋದರು. ಯೂಶಲಿ ಸರಸಂಘ ಚಾಲಕರು ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗೋಲ್ಲ. ಎಸ್, ಹಿಂದೆ ವಾಜಪೇಯಿ ಇದ್ದಾಗ ಸುದರ್ಶನ್ ಅವರು ಹೋಗ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಮೋಹನ್ ಭಾಗವತರು ಹೋಗಿರಲಿಲ್ಲ. ನಿನ್ನೆ ಹೋದ ನಂತರ ಅಂದರೆ ಎಲ್ಲವೂ ಡಿಸೈಡ್ ಆಗಿತ್ತು, ಈ ನಿರ್ಣಯವನ್ನು ತೆಗೆದುಕೊಳ್ಳಾಯ್ತಾ. ನೀವು 1881ನಿಂದ ಬ್ರಿಟಿಷರು ಕಾಸ್ಟ್ ಸೆನ್ಸಸ್ಸನ್ನು ಆರಂಭಿಸಿದರು. ಓಕೆ. 1931ರವರೆಗೂ ಕೂಡ ನಿಮಗೆ ಕಾಸ್ಟ್ ಡೇಟಾ ಸಿಗುತ್ತೆ. 1931ರ ಕಾಸ್ಟ್ ಡೇಟಾ ಇಟ್ಕೊಂಡೇ ಸೂಪರ್ ಇಂಪೋಸಿಷನ್ ಮಾಡಿ ನಿಮ್ಗೆ ನೆನಪಿದ್ರೆ ಈ ಚುನಾವಣೆಯ ಸಂದರ್ಭದಲ್ಲಿ ಜಾತಿಯ ಲೆಕ್ಕಾಚಾರ ಹಿಡ್ಕೊಂಡು ನಾಯಕರುಗಳು ಬರ್ತಾರೆ. ಹೌದು, ಅವರು ಬರೋದು 1931ನ ಡೇಟಾ, ಫರ್ಟಿಲಿಟಿ ರೇಟ್ ಮತ್ತು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನನ್ನು ಆ ಒಂದು ಫಾರ್ಮುಲಾ ಮೇಲೆ ನಮ್ದು ಇಷ್ಟು ಸಮುದಾಯದಲ್ಲಿ ನಮ್ಮಿಷ್ಟು ಸಂಖ್ಯೆ ಇದೆ, ನಮ್ದು ಅಷ್ಟು ಸಂಖ್ಯೆ ಇದೆ, ನಿಮ್ದು ಅಷ್ಟು ಸಂಖ್ಯೆ ಇದೆ ಅನ್ನೋದ್ರಲ್ಲಿ ಬರ್ತಾರೆ. ಆದರೆ ಯಾರ ಬಳಿ ಕೂಡ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಡೇಟಾ ಇಲ್ಲ. ಹೀಗಾಗಿ ಈ ಇತ್ತೀಚಿನ ದಿನಗಳಲ್ಲಿ ಏನು ಹಿಂದುಳಿದ ವರ್ಗಗಳಲ್ಲಿ ಕೂಗು ಆರಂಭ ಆಗಿತ್ತು, ಇಲ್ಲ ಜಾತಿ ಗಣತಿ ಬೇಕು. ಯಾಕಂದರೆ ಜಾತಿ ಗಣತಿ ಅಂದರೆ ಜನಗಣತಿಯ ಥರ ನಂಬರ್ಸ್ ಅಷ್ಟೇ ಇರಲ್ಲ. ಅದು ಇಟ್ ಈಸ್ ಕಾಲ್ಡ್ ಆಸ್ SECC, ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್. ಅದು 1931 ಕರ್ನಾಟಕದಲ್ಲಿ ಆದಂಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ. ಬಟ್ ಕರ್ನಾಟಕ ಮತ್ತು ಇತರ ರಾಜ್ಯಗಳಲ್ಲಿ 100% ಡೇಟಾ ಸಂಗ್ರಹಣೆ ಆಗಿಲ್ಲ. ಮತ್ತು ಆಗಿರುವ ಡೇಟಾ ಸಂಗ್ರಹಣೆಯ ಬಗ್ಗೆ ಅಪ್ಪರ್ ಕಾಸ್ಟ್ಗಳಿಗೆ ಅಬ್ಜೆಕ್ಷನ್ಗಳಿದೆ. ಸೆನ್ಸಸ್ ಮಾಡ್ತಕ್ಕಂಥ ಅಧಿಕಾರ ಇರೋದು 1948ರ ಲಾ ಪ್ರಕಾರ ಅದು ಕೇಂದ್ರ ಸರ್ಕಾರದ ಬಳಿ. ಎಸ್. ಹೀಗಾಗಿ ಅದಕ್ಕೊಂದು ಮೆಕ್ಯಾನಿಸಮ್ ಅನ್ನ ಕೂಡ ಎವಾಲ್ವ್ ಆಗಿದೆ. ಹೀಗಾಗಿ ಜನಗಣತಿಯ ಜೊತೆ ಜಾತಿ ಗಣತಿ ಮಾಡಿದಾಗ ನಿಮಗೆ ಎಕ್ಸಾಕ್ಟ್ ಫ್ಯಾಕ್ಚುಯಲ್ ನಂಬರ್ ಸಿಗಬಹುದು ಅಂತಕ್ಕಂಥದ್ದು ಇರ್ತಕ್ಕಂಥ ಅಂದಾಜು. ಆ ಕಾರಣದಿಂದ ಈಗ ಕಾಸ್ಟ್ ಸೆನ್ಸಸ್ಸನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಇದರಲ್ಲಿ ಪೊಲಿಟಿಕಲ್ ರೀಸನ್ಸ್ಗಳು ನಿಶ್ಚಿತವಾಗಿವೆ. ಯಾಕಂದರೆ ಈಗ ಕಾಂಗ್ರೆಸ್ ಯಾಕೆ ಏಕಾಏಕಿ ಜಾತಿ ಗಣತಿಯ ಪರವಾಗಿ ನಿಲ್ತು? 2011ರಲ್ಲಿ ರಾ ಡೇಟಾ ಸಂಗ್ರಹಣೆ ಶುರು ಆಗಿತ್ತು ಸೆನ್ಸಸ್ ಜೊತೆ. ಓಕೆ. ಬಟ್ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಒಪ್ಪಲಿಲ್ಲ. ವೀರಪ್ಪ ಮೊಯ್ಲಿ ಅವರು ಪಾರ್ಲಿಮೆಂಟ್ನಲ್ಲೂ ಕೂಡ ಇದರ ಬಗ್ಗೆ ಮಾತನಾಡಿದರು.
ಆಗ ಸರ್ಕಾರಕ್ಕೆ ಅನಿಸ್ತು ಇದು ನಮಗೆ ಕೌಂಟರ್ ಪ್ರೊಡಕ್ಟಿವ್ ಆಗ್ಬೋದು, ಸೋಷಿಯಲಿಸ್ಟ್ ಪಾರ್ಟಿಗಳಿಗೆ ಹೆಚ್ಚು ಹೆಲ್ಪ್ ಆಗ್ಬೋದು ಅಂತಕ್ಕಂಥ ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ. ಆದರೆ ಇತ್ತೀಚೆಗೆ 19ರ ಚುನಾವಣೆ ನಡೆದ ನಂತರ ನೋಡಿ, ಅಂದರೆ ನೀವು ಬರೀ ಜಾತಿಯ ದೃಷ್ಟಿಯಿಂದ ನೋಡಿ, 14ರಿಂದ 19ರವರೆಗೆ ನಾನ್ BJP ಪಾರ್ಟಿಗಳ ಅಸ್ತ್ರ ಏನಿತ್ತು? ವೀರಶೈವ ಲಿಂಗಾಯತರ ಮೀಸಲಾತಿ, ಒಕ್ಕಲಿಗರ ಮೀಸಲಾತಿ, ಪಟೇಲರ ಮೀಸಲಾತಿ, ಮರಾಠ ಮೀಸಲಾತಿ, ಜಾಟ್ ಮೀಸಲಾತಿ. ಹೌದು. ದಟ್ ವಾಸ್ ಗೋಯಿಂಗ್ ಅಗೇನ್ಸ್ಟ್ BJP. ಕರೆಕ್ಟ್. ಅದಕ್ಕೆ BJP ಏನು ಚೆಕ್ಮೇಟ್ ಮಾಡ್ತು? BJP ಮಾಡಿರ್ತಕ್ಕಂಥ ಚೆಕ್ಮೇಟ್ ಏನು ಅಂದರೆ, ನಾವು ಎಕನಾಮಿಕ್ ವೀಕರ್ ಸೆಕ್ಷನ್ಸ್ಗೆ 10% ಮೀಸಲಾತಿಯನ್ನು ಕೊಡ್ತೀವಿ ಅಂತಕ್ಕಂಥದ್ದು. ಎಸ್. ಹೀಗಾಗಿ ನಿಮಗೆ ಪಟೇಲರ ಮೀಸಲಾತಿ 2017ರ ಚುನಾವಣೆಯಲ್ಲಿ ಯಾವ ಮಟ್ಟದ ಗಾಳಿಯನ್ನು ಎಬ್ಬಿಸಿತ್ತು, 2022ರಲ್ಲಿ ಅದು ಇರಲೇ ಇಲ್ಲ. ಬಿಕಾಸ್ ಆಫ್ ಎಕನಾಮಿಕ್ ವೀಕರ್ ಸೆಕ್ಷನ್ಗೆ 10% ಮೀಸಲಾತಿ ಕೊಟ್ಟಿದ್ರಿಂದ. 19ರ ನಂತರ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳಿಗನ್ಸಿದ್ದು BJP ಮತ್ತು ನರೇಂದ್ರ ಮೋದಿಯ ಕೋರ್, ಐ ಆಮ್ ಜಸ್ಟ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ದ ಪಾಲಿಟಿಕ್ಸ್ ಬಿಹೈಂಡ್ ದಿಸ್. ಗಾಟ್ ಇಟ್. BJP ಮತ್ತು ನರೇಂದ್ರ ಮೋದಿಯ ಚಾಲೆಂಜ್ ಮಾಡಬೇಕಾದ್ರೆ ವೋಟ್ ಬ್ಯಾಂಕನ್ನು ನೀವು ಈ ಸಣ್ಣ ಸಣ್ಣ ಪಕ್ಷಗಳನ್ನು ಹಿಡಿದು ವಾಪಸ್ ತರಬೇಕು. ಈಗ ನಿಮ್ಗೆ ಉತ್ತರ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಗೆಲುವು ಯಾಕೆ ಬಂತು? ಕೇಶವ್ ಪ್ರಸಾದ್ ಮೌರ್ಯ ಅಲ್ಲಿನ ರಾಜ್ಯಾಧ್ಯಕ್ಷರಾಗಿದ್ದರು. ಮೌರ್ಯರಿಂದ ಹಿಡಿದು ಆ ಕಲ್ಯಾಣ್ ಸಿಂಗ್ರ ಲೋಧ್ ಪಕ್ಷ ಇರ್ಬೋದು, ಅನುಪ್ರಿಯಾ ಪಟೇಲ್ರ ಕುರ್ಮಿಗಳಿರ್ತಕ್ಕಂಥವ್ರು ಇರ್ಬೋದು. ಈ ಎಲ್ಲ ಸಮುದಾಯಗಳು, ತೇಲಿ, ಮಾಲಿ, ಇವೆಲ್ಲ ಸಮುದಾಯಗಳು ಜೊತೆಗೆ ಬಂದಿದ್ದರಿಂದ ಒಂದು ದೊಡ್ಡ ಗೆಲುವು ಸಾಧ್ಯ ಆಯಿತು. ಅದನ್ನು ಸ್ಟಿಚ್ ಮಾಡಿದ್ದು ಹಿಂದುತ್ವ. ಕಾಂಗ್ರೆಸ್ಗೆ ಅನಿಸ್ತಾ ಇತ್ತು ಹಿಂದುತ್ವ ಅಂತರೂ ನಾವು, ಈಗ ನೀವು ಎಷ್ಟೇ ಸಾಫ್ಟ್ ಹಿಂದುತ್ವ ಪೆಡಲ್ ಮಾಡಿದರೂ ಕೂಡ ಒರಿಜಿನಲ್ ಇರುವಾಗ ಯಾಕೆ ಜನ ಬೇರೆ ಕಡೆ ಬರ್ತಾರೆ? ಎಸ್ ಎಸ್. ಲತಾ ಮಂಗೇಶ್ಕರೇ ಇದ್ದಾಗ ಇನ್ನೊಬ್ಬರ ಕಡೆ ಯಾಕೆ ಹಾರಿಸ್ತಾರೆ? ಹಾಗಾಗಿ ಹಿಂದುತ್ವದ ಕಾರಣದಿಂದ ನೀವು ಹೇಳೋದು ತರಕ್ಕೆ ಸಾಧ್ಯ ಆಗಲ್ಲ. ಜಾತಿ ಗಣತಿಯ ಅಸ್ತ್ರವನ್ನು ತಂದು ಮುಂದಿಟ್ರು. ಈಗ ಇದರಲ್ಲಿ ನೋಡ್ಬೇಕಾಗಿರೋದೇನು ಅಂತಂದ್ರೆ, ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದ್ರೆ, ಸರಿ ಜಾತಿ ಗಣತಿಯನ್ನ ಕೇಂದ್ರ ಸರ್ಕಾರ ಮಾಡುತ್ತೆ, ಬಟ್ ಅಲ್ಲಿ ಫಿಕ್ಸ್ ಬರೀ ಜಾತಿ ಗಣತಿ ಇಲ್ಲ. ಜಾತಿಯ ನಂಬರ್ಸ್ಗಳು ಬಂದ ನಂತರ ನೋಡಿ, ನಿಮಗೆ ಆರ್ಟಿಕಲ್ ಅದು 16(4) ಬಗ್ಗೆ ಏನು ಹೇಳ್ತಾರೆ, ಅದನ್ನು ಮೊನ್ನೆ ನಾನು ಪಾಟ್ನಾ ಹೈಕೋರ್ಟ್ನ ಆರ್ಡರನ್ನು ಗಮನಿಸ್ತಾ ಇದ್ದೆ. ಅದರಲ್ಲಿ ಅವ್ರು ಹೇಳ್ತಾರೆ, ಜಾತಿ ಗಣತಿ ಆದಮೇಲೆ ಏನು ಮೀಸಲಾತಿ ಬರುತ್ತೆ, ದಟ್ ಈಸ್ ಎಡಕೇಟ್ ರಿಪ್ರೆಸೆಂಟೇಷನ್, ಅಂದ್ರೆ ಸರಿಯಾದ ರಿಪ್ರೆಸೆಂಟೇಷನ್ ಆಗುತ್ತೆ. ಕರೆಕ್ಟ್. ಬಟ್ ಈಗ ಜಾತಿ ಗಣತಿಯ ಪ್ರಪೋನೆಂಟ್ಸ್ ಏನು ಹೇಳ್ತಾರೆ, ಪ್ರಪೋರ್ಷನೇಟ್ ರಿಪ್ರೆಸೆಂಟೇಷನ್. ಅದು ಪ್ರಪೋರ್ಷನೇಟ್ ಅನ್ನುವ ಶಬ್ದ ಅದರಲ್ಲಿಲ್ಲ. ಪಟ್ನಾ ಹೈಕೋರ್ಟ್ನ ಅಬ್ಸರ್ವೇಷನ್ ಇದು. ಆ ಕಾರಣದಿಂದ ಈಗ ಜಾತಿ ಗಣತಿಯ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಇದಾದ ತಕ್ಷಣ ಮುಂದೆ ಬರೋದು, ಹಾಗಾದರೆ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಿಸಿ 85ಕ್ಕೆ ಒಯ್ಯಿರಿ, 90ಕ್ಕೆ ಒಯ್ಯಿರಿ. ಅದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ? ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಇದನ್ನು ಕಾಂಶಿರಾಮ್ ಹೇಳ್ತಾ ಇದ್ರು, ಜಿಸ್ಕಿ ಜಿತ್ನಿ ಸಂಖ್ಯಾವಾರಿ ಉಸ್ಕಿ ಉತ್ನಿ ಭಾಗಿದಾರಿ ಅಂತ. ಹೌದು ಹೌದು. ಈಗ ಜಾತಿ ನೋಡಿ, ಈ ಒಂದು ಸುಪ್ರೀಂ ಕೋರ್ಟ್ನ 1994ರ ಇಂದಿರಾ ಸಾಹ್ನಿ ಇದಿತ್ತು, ಜಜ್ಮೆಂಟ್ ಇತ್ತು. 52% ಬ್ಯಾಕ್ವರ್ಡ್ ಪಾಪ್ಯುಲೇಷನ್ ಇತ್ತು. ಅದರ ಅರ್ಧ ಮೀಸಲಾತಿಯನ್ನು ಕೊಡಲಾಯ್ತು, 27%. ಈಗ ನಿಮ್ಗೆ ಅಗೇನ್ ಈಗ ಬಿಹಾರದಲ್ಲಿ 65% ಮೀಸಲಾತಿ, ಕರ್ನಾಟಕದಲ್ಲಿ ಕೂಡ ನಾವು 65% ಮೀಸಲಾತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟೇಜ್ನಲ್ಲಿ ಕೇಂದ್ರ ಸರ್ಕಾರ BJPಯ ಸ್ಟ್ಯಾಂಡ್ ಏನು, ಕಾಂಗ್ರೆಸ್ನ ಸ್ಟ್ಯಾಂಡ್ ಏನು, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಆದರೆ ನನಗನ್ಸುತ್ತೆ ವಿಪಕ್ಷಗಳ ಏನೊಂದು ಚೆಕ್ಮೇಟ್ ಇತ್ತು, ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಇದೊಂದು ಅನೌನ್ಸ್ಮೆಂಟ್ ಆಗಿದೆ. 7 ಗಂಟೆಗೆ ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಇದೆ. ಲೆಟ್ಸ್ ಸಿ ಏನು ಮಾತಾಡ್ತಾರೆ ಅಂತ. ಅದ್ರ ಜೊತೆ ಕರ್ನಾಟಕದ ಮೇಲಿನ ಇಂಪ್ಯಾಕ್ಟ್, ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಮಾಡಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಇದು ಕಾಂಗ್ರೆಸ್ನ ಅಸ್ತ್ರಕ್ಕೆ ಕೊಟ್ಟಂಥ ಪ್ರತ್ಯಸ್ತ್ರ ಅಂತ ನೋಡಲಾಗ್ತಾ ಇದೆ. ಆದರೆ ಒಂದು ಪಾಲಿಸಿ ಯೂಟರ್ನ್ ಆಗಿರೋದಂತೂ ಸತ್ಯ ಕೇಂದ್ರ ಸರ್ಕಾರದಿಂದ. ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ, ಜಾತಿ ಗಣತಿ ಅಂತ ಕರೆಯೋದಕ್ಕಾಗೋದಿಲ್ಲ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆಯ ವರದಿಯೊಂದನ್ನು ಇತ್ತೀಚೆಗೆ ಸಂಪುಟದಲ್ಲಿ ಮಂಡಿಸಲಾಗಿತ್ತು. ಕರ್ನಾಟಕ ಕ್ಯಾಬಿನೆಟ್ನಲ್ಲಿ ಮಂಡಿಸಲಾಗಿತ್ತು. ಸಂಖ್ಯೆಗಳು ಹೊರಗೆ ಬಂದು ಅದರ ಸುತ್ತಲೂ ನಡೆದ ವಿವಾದ ನಿಮಗೆ ಗೊತ್ತೇ ಇದೆ. ಕೇಂದ್ರ ಸರ್ಕಾರವೇ
ಜಾತಿ ಗಣತಿ ನಡೆಸುವುದಾದರೆ ಕರ್ನಾಟಕದಲ್ಲಿ ವಿವಾದಿತವಾಗಿರುವ ಈ ಸಂಖ್ಯೆಗಳ ಕಥೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಇದರ ಕಥೆ ಏನು ಹಂಗಿದ್ರೆ? ಒಳ ಮೀಸಲಾತಿ ಕೊಡುವುದಕ್ಕೆ ಇನ್ನೊಂದು ಜಾತಿ ಗಣತಿ ಇನ್ನೇನು ಆರಂಭ ಆಗಬೇಕಾಗಿತ್ತು, ಅದೇನಾಗತ್ತೆ? ಕೇಂದ್ರ ಸರ್ಕಾರದ ಜಾತಿ ಗಣತಿಯ ಸಂಖ್ಯೆಗಳು 2026ಕ್ಕೆ ಸಿಗಬಹುದು. ಮುಖ್ಯಮಂತ್ರಿಗಳ ಮೊದಲ ಪ್ರತಿಕ್ರಿಯೆ ಸಿಕ್ಕಿದೆ ಕೇಂದ್ರ ಸರ್ಕಾರದ ಘೋಷಣೆಯ ನಂತರ. ಕೇವಲ ಜಾತಿ ಗಣತಿ ಜನಗಣತಿ ಮಾಡ್ತೀವಿ ಅಂದಿದ್ದಾರೆ. ಸಾಮಾಜಿಕ ನ್ಯಾಯ ಬೇಕಾದ್ರೆ ಸಾಮಾಜಿಕ ಸರ್ವೆ ಆಗಬೇಕು. ನಾವು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿ ಹೇಳಿದ್ವಿ, ಸಾಮಾಜಿಕ ಆರ್ಥಿಕ ಜಾತಿ ಗಣತಿ ಮಾಡ್ತೀವಿ ಅಂದಿದ್ವಿ. ನನಗೆ ಗೊತ್ತಿಲ್ಲ ಅವರು ಯಾವ ಗಣತಿ ಮಾಡ್ತಾರೋ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳಿಸ್ಬಿಟ್ಟು. ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ, ಸೋಷಿಯೋ ಎಕನಾಮಿಕ್ ಆ್ಯಂಡ್ ಕ್ಯಾಟ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದೀವಿ. ನನಗೆ ಗೊತ್ತಿಲ್ಲ ಅವರು ಬರೀ ಕ್ಯಾಟ್ ಸೆನ್ಸಸ್ ಮಾಡ್ತಾರಾ, ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಾರಾ ಏನು ಅಂತ ಗೊತ್ತಿಲ್ಲ. ಅದು ನೋಡ್ಬಿಟ್ಟು ಹೇಳ್ತೀನಿ ನಾನು. ಬರೀ ಈಗಿರ್ತಕ್ಕಂಥದ್ದು ಕ್ಯಾಟ್ ಸೆನ್ಸಸ್ ಮಾಡ್ತೀವಿ ಮತ್ತು ಜನಗಣತಿ ಮಾಡ್ತೀವಿ ಅಂತ ಹೇಳಿ. ಸೆನ್ಸಸ್ ಆ್ಯಂಡ್ ಕ್ಯಾಟ್ ಸೆನ್ಸಸ್. ಸೋಷಿಯೋ ಎಕನಾಮಿಕ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಜಸ್ಟಿಸ್ ಮಾಡಬೇಕಾದ್ರೆ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಬೇಕಾಗ್ತದೆ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕರ್ನಾಟಕದ ಸಮೀಕ್ಷೆಯ ಕಥೆ ಏನೀಗ? ಅದೇ ಈಗ ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಮೇ 2ಕ್ಕೆ ಕ್ಯಾಬಿನೆಟ್ನಲ್ಲಿ ಈ ವಿಷಯ ಮತ್ತೊಮ್ಮೆ ಚರ್ಚೆಗೆ ಬರುತ್ತೆ ಅಂತಕ್ಕಂಥದ್ದು ಹೇಳಲಾಗ್ತಾ ಇತ್ತು. ಸರಿ, ಲೇಟರ್ ಸ್ಟೇಜ್ನಲ್ಲಾದರೂ ಬರ್ಬೋದು. ಆದರೆ ನನಗನ್ಸುತ್ತೆ ಅಜಿತ್, ಪ್ರೈಮ್ ಆಫೀಸ್ ಸೆಂಟರ್ ಗೌರ್ಮೆಂಟ್, ಸೆಂಟರ್ ಕ್ಯಾಬಿನೆಟ್ 2026ರ ಜನಗಣತಿಯಲ್ಲಿ ಜಾತಿ ಗಣತಿ, ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ಸನ್ನು ಇನ್ಕ್ಲೂಡ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿರುವಾಗ ಕರ್ನಾಟಕ ಸರ್ಕಾರ ತರಾತುರಿಯಲ್ಲಿ ತನ್ನ ಬಳಿ ಇರ್ತಕ್ಕಂಥ ಡೇಟಾ ಆಧಾರದ ಮೇಲೆ ಏನನ್ನೂ ಮಾಡುವ ತರಾತುರಿಯನ್ನು ತೋರಿಸ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಇಟ್ ಈಸ್ ಸೆಟ್ ಬ್ಯಾಕ್ ಫಾರ್ ಸಿದ್ದರಾಮಯ್ಯಸ್ ಅವರ ಪೊಲಿಟಿಕಲ್ ಪ್ರಯತ್ನ ಏನಿತ್ತು, ಆ ಪ್ರಯತ್ನಕ್ಕೊಂದು ಸೆಟ್ ಬ್ಯಾಕ್. ನಾನು ಅಂದರೆ ಸೆಟ್ ಬ್ಯಾಕ್ ಇನ್ ದ ಸೆನ್ಸ್ ಪೊಲಿಟಿಕಲಿ ತುಂಬ ಅದನ್ನು ನ್ಯಾರೋ ದೃಷ್ಟಿಯಿಂದ ನೋಡಿದಾಗ, ಯಾಕಂದರೆ ಕರ್ನಾಟಕ ನಿಜವಾಗ್ಲೂ ಈಗ ಬಂದಿರುವ ಸಂಖ್ಯೆಗಳ ಆಧಾರದ ಮೇಲೆ ಏನೋ ಮೀಸಲಾತಿ ಬದಲಾವಣೆ ತನಕ ಸಿದ್ದರಾಮಯ್ಯನವ್ರ ಸರ್ಕಾರ ಹೋಗೋದಕ್ಕೆ ತಯಾರಾಗಿತ್ತು ಅಂತ ಅನ್ಸುತ್ತಾ, ಅಥವಾ ಬರೀ ಇಂತಿಂಥವ್ರ ಸಂಖ್ಯೆ ಇಷ್ಟಿದೆ ರೀ ಕರ್ನಾಟಕದಲ್ಲಿ ಅಂತ ಹೇಳೋ ಉದ್ದೇಶ ಮಾತ್ರ? ನೆಕ್ಸ್ಟ್ ಸ್ಟೆಪ್ ಇಡ್ಲಿಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ತಯಾರಿತ್ತೋ ಇಲ್ವೋ ಅಂತಕ್ಕಂಥದ್ದು ಸಿದ್ದರಾಮಯ್ಯನವ್ರು ಸ್ಪಷ್ಟಪಡಿಸ್ಬೇಕು. ಆದರೆ ಆ ಜಾತಿ ಗಣತಿಯ ಅಥವಾ ಆ ಸಂಖ್ಯೆಯನ್ನಿಟ್ಕೊಂಡು ಏನೊಂದು ಆರೋಪ ಪ್ರತ್ಯಾರೋಪಗಳು, ತೂತು ಮೇಮೆಗಳು ಜಾತಿಗಳ ನಡುವೆ ಶುರು ಆಗ್ತಕ್ಕಂಥ ಸಂಕೇತಗಳು ಇದ್ವು. ಅದು ತಾತ್ಕಾಲಿಕವಾಗಿ ಫಿಸಲ್ ಔಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ನಿಮ್ಮ ಬಳಿ ಸಂಖ್ಯೆಯೇ ಸರಿ ಇಲ್ಲ. ಈಗ ಕಾಂಗ್ರೆಸ್ಸಿನ ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ಸಚಿವರು ಏನು ಹೇಳಿದರು ಕ್ಯಾಬಿನೆಟ್ನಲ್ಲಿ, ಅದನ್ನು ಅವರಿಗೆ ಹೈಕಮಾಂಡ್ಗೂ ಹೇಳ್ತಾರೆ. ಸಂಖ್ಯೆನೇ ನಮ್ಮ ಬಳಿ ಸರಿ ಇಲ್ಲದೆ ಇರುವಾಗ ಆ ಸಂಖ್ಯೆಯನ್ನು ಇಟ್ಕೊಂಡು ಗುದ್ದಾಡೋಕ್ಕಿಂತ 2026ರ ಸೆನ್ಸಸ್ ಬರುತ್ತೆ, ಸೆನ್ಸಸ್ ಜೊತೆ ಕಾಸ್ಟ್ ನಂಬರ್ಸ್ ಬರುತ್ತೆ, ಆಗ ನಾವು ಮೀಸಲಾತಿಯ ಪ್ರಪೋರ್ಷನನ್ನು ಜಾಸ್ತಿ ಮಾಡಬೇಕೋ ಇಲ್ವೋ ಅಂತಕ್ಕಂಥ ತೀರ್ಮಾನ ತೆಗೆದುಕೊಳ್ಳೋದು ಸೂಕ್ತ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ
ಸಿದ್ದರಾಮಯ್ಯನವರ ವಿರೋಧಿ ಬಣ ಅಥವಾ ಸಿದ್ದರಾಮಯ್ಯನವರ ಈ ಒಂದು ಇಡೀ ನಿರ್ಧಾರದ ಜೊತೆಗೆ ಇಲ್ಲದ ಬಣ ಏನಿದೆ ಅದು ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿ ಆಗ್ಬೋದು ಅಂತ ಅನ್ಸುತ್ತೆ. ಯಾಕಂದರೆ ಇಡೀ ವರದಿ ಹೆಜಾರ್ಡ್ ಇದೆ ಅಂತಕ್ಕಂಥದ್ದನ್ನು ಅನೇಕರು ಹೇಳ್ತಾ ಇದ್ದಾರೆ. 90% ಎನ್ಯೂಮರೇಷನ್ ಆಗಿದೆ, 95 ಆಗಿದೆ, ಬೆಂಗಳೂರಿನಂಥ ಜಾಗೆಯಲ್ಲಿ ಯಾರ ಮನೆಗೂ ಕೂಡ ಬಂದಿಲ್ಲ. ಹಾಗಿರುವಾಗ ಈ ಸೆನ್ಸಸ್ಸನ್ನು ನಂಬೋದು ಹೇಗೆ ಅಂತಕ್ಕಂಥ ಪ್ರಶ್ನೆಗಳಿದ್ವು. ಈಗ ನನಗನ್ಸುತ್ತೆ ಕ್ಯಾಬಿನೆಟ್ನಲ್ಲೇ ಅದು ಮತ್ತೊಮ್ಮೆ ಚರ್ಚೆಗೆ ಬರ್ಬೋದು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮೇ ಟೇಕ್ ಎ ಕಾಲ್. 2025ರಲ್ಲಿ ತರಾತುರಿಯಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕಿಂತ 2026ರವರೆಗೆ ಸೆಂಟರ್ನ ಸೆನ್ಸಸ್ ಬಂದು ಕಾದರೆ ಆಗ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಆಗಬಹುದು ಅಂತಕ್ಕಂಥದ್ದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಸಿದ್ದರಾಮಯ್ಯನವರ ಜೊತೆಗಿಲ್ಲದ ಬಣದಿಂದ ಆಗಬಹುದು ಅಂತ ಅನಿಸುತ್ತೆ. ಓಕೆ, ಲೆಟ್ಸ್ ಸಿ. ಇನ್ನು ರಿಯಾಕ್ಷನ್ಗಳು ಬರಬೇಕು. ಈಗಷ್ಟೇ ಬ್ರೇಕ್ ಆಗಿರುವಂಥ ಸುದ್ದಿ ಇದು. ನಾವು ಮುಂದಿನ ಸುದ್ದಿಗೆ ಹೋಗೋಣ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ವಾತಾವರಣ ಇದೆ. ಯುದ್ಧ ಆಗೇ ಬಿಡುತ್ತೆ ಅಂತ ಟೈಮ್ ಲೈನನ್ನು ಪಾಕಿಸ್ತಾನದವರೇ ಕೊಡ್ತಾ ಇದ್ದಾರೆ. ಭಾರತ ದಾಳಿ ಮಾಡುತ್ತೆ ಅಂತ. ಇಂಥ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ರಷ್ಯಾ ಪ್ರವಾಸವನ್ನು ರದ್ದು ಮಾಡಿದ್ದಾರೆ. ವಿಕ್ಟರಿ ಪರೇಡ್ಗೆ ಭಾಗವಹಿಸಬೇಕಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ. ವಿಕ್ಟರಿ ಪರೇಡ್ನಲ್ಲಿ ಮೇ 9ನೇ ತಾರೀಕು ಖುದ್ದಾಗಿ ವ್ಲಾಡಿಮಿರ್ ಪುಟಿನ್ ರಷ್ಯಾದ ಅಧ್ಯಕ್ಷರು ಭಾರತದ ಪ್ರಧಾನಮಂತ್ರಿಗಳಿಗೆ ಆಹ್ವಾನ ಕೊಟ್ಟಿದ್ದರು. ಎಂಬತ್ತನೇ ವಿಕ್ಟರಿ ಪರೇಡ್. ಈಗ ರಷ್ಯಾದಿಂದಲೇ ಖಚಿತ ಸುದ್ದಿ ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸ ರದ್ದುಗೊಳಿಸಿದ್ದಾರೆ. ಮೇ 9ರ ಪರೇಡ್ನಲ್ಲಿ ಮುಖ್ಯ ಅತಿಥಿಯಾಗಿ ನರೇಂದ್ರ ಮೋದಿ ಅವರ ಬದಲು ಚೀನಾದ ಅಧ್ಯಕ್ಷ ಝಿ ಜಿನ್ಪಿಂಗ್ ಭಾಗಿಯಾಗ್ತಾರೆ. ಭಾರತದ ಪ್ರತಿನಿಧಿಯಾಗಿ ರಷ್ಯಾಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೋಗ್ತಾ ಇದ್ದಾರೆ. ಮುಂದಿನ ಸುದ್ದಿ. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಯುದ್ಧದ ವಾತಾವರಣ ಇದೆ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ನಾವು ಬೆಂಬಲಿಸ್ತೀವಿ ಅಂತ AICC ರೆಸಲ್ಯೂಷನ್ ಪಾಸ್ ಮಾಡಿತು. ಅಧಿಕೃತ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ರೆಸಲ್ಯೂಷನ್ ಪಾಸ್ ಮಾಡಿದೆ. ಇಷ್ಟಾದ ನಂತರವೂ ಕಾಂಗ್ರೆಸ್ ನಾಯಕರುಗಳ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರ ತಂದುವು. ಈಗ KC ವೇಣುಗೋಪಾಲರ ಪತ್ರವನ್ನೇ ಬರೆದಿದ್ದಾರಂತೆ. ಕಾಂಗ್ರೆಸ್ ಇಂಥ ಕಷ್ಟದ ಸಮಯದಲ್ಲಿ ದೇಶದ ಜೊತೆಗಿದೆ. ಕಾಂಗ್ರೆಸ್ ನಿಲುವಿನ ಬಗ್ಗೆ CWC ಸಭೆಯಲ್ಲಿ ನಿರ್ಧರಿಸಲಾಗಿದೆ. ನೊಂದ ಕುಟುಂಬಗಳಿಗಾಗಿ ತಕ್ಕ ಪ್ರತೀಕಾರಕ್ಕೆ ಜನ ಆಗ್ರಹಿಸ್ತಾ ಇದ್ದಾರೆ.
ಕಷ್ಟದ ಸಮಯದಲ್ಲಿ ದೇಶಕ್ಕಿಂತ ಯಾವುದು ಕೂಡ ದೊಡ್ಡದಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದ ಹೊಣೆಗಾರಿಕೆ, ಜವಾಬ್ದಾರಿ ಇದೆ. ಇತಿಹಾಸ ಹೇಳುತ್ತೆ ರಾಷ್ಟ್ರದ ಹಿತಾಸಕ್ತಿ ಪರವಾಗಿ ಕಾಂಗ್ರೆಸ್ ಅಂತ. ಇಂಥ ಹೊತ್ತಿನಲ್ಲಿ ನಾಯಕರು ಜವಾಬ್ದಾರಿಯಿಂದ ವರ್ತಿಸಬೇಕು. ಪಕ್ಷದ ಎಲ್ಲ ನಾಯಕರು CWC ನಿರ್ಣಯಕ್ಕೆ ಬದ್ಧರಾಗಬೇಕು. ಶಿಸ್ತು ಮೀರಿ ವರ್ತಿಸಿದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಪತ್ರ ಬರೆದಿದ್ದಾರಂತೆ KC ವೇಣುಗೋಪಾಲ್. ಪತ್ರದ ಪ್ರತಿಯನ್ನ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮೊದಲಿಗೆ ರಷ್ಯಾ ಪ್ರವಾಸವನ್ನು ರದ್ದುಗೊಳಿಸಿದ್ರ ಬಗ್ಗೆ ಮಾತಾಡೋಣ. ಭಾರತಕ್ಕೆ ಎಷ್ಟರ ಮಟ್ಟಿಗೆ ಪಾಕಿಸ್ತಾನದ ಮೇಲೆ ಇಮಿಡಿಯೇಟ್ ಆಗಿ ದಾಳಿ ಮಾಡುವ ಇಂಟೆಂಟ್ ಇದೆಯೋ ಗೊತ್ತಿಲ್ಲ, ಬಟ್ ಪಾಕಿಸ್ತಾನ ಮಾತ್ರ ತನ್ನ ಮೇಲೆ ದಾಳಿ ಆಗುತ್ತೆ ಅಂತ ಖಚಿತವಾಗಿ ನಂಬಿಕೊಂಡಂಗಿದೆ. 36ರಿಂದ 48 ಗಂಟೆಯಲ್ಲಿ ನಮ್ಮ ಮೇಲೆ ಭಾರತ ದಾಳಿ ಮಾಡುತ್ತೆ ಅಂತ ಮಧ್ಯರಾತ್ರಿ 1:15 ಒಬ್ಬ ಸಚಿವರು ಪ್ರೆಸ್ ಮೀಟ್ ಮಾಡ್ತಾರಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ರಷ್ಯಾದ ಪ್ರವಾಸವನ್ನು ಪ್ರಧಾನಮಂತ್ರಿಗಳು ರದ್ದುಗೊಳಿಸಿದ್ದು ನೋಡಿದ್ರೆ ಅಜಿತ್, ಇಟ್ ಈಸ್ ಸಮಥಿಂಗ್ ಟು ಡೂ ವಿತ್ ದ ಆಪ್ಟಿಕ್ಸ್ ಅಂತ ಕೂಡ ನನಗನ್ಸುತ್ತೆ. ನೀವು ಈ ಸಂದರ್ಭದಲ್ಲಿ ದೇಶದ ಪ್ರಧಾನಿ ಹೋಗಿ ರಷ್ಯಾದ ವಿಕ್ಟ್ರಿ ಡೇ ಪರೇಡ್ನಲ್ಲಿ ಭಾಗವಹಿಸ್ತಕ್ಕಂಥದ್ದು ಅದು ಆಪ್ಟಿಕ್ಸ್ ದೃಷ್ಟಿ, ಪರ್ಸೆಪ್ಷನ್ ದೃಷ್ಟಿಯಿಂದ ಕೂಡ ಸರಿಯಾದ ಕ್ರಮ ಅಲ್ಲ. ಕರೆಕ್ಟ್. ಮತ್ತು ಅಲ್ಲಿ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಮುಖ್ಯಸ್ಥರುಗಳು ಕೂಡ ಬರ್ತಾ ಇದ್ದಾರೆ. ಜಿನ್ಪಿಂಗ್ ಸೇರಿದಂತೆ ಅನೇಕರು ದೇ ಆರ್ ಎಕ್ಸ್ಪೆಕ್ಟೆಡ್ ಫಾರ್ ದ್ಯಾಟ್ ಇವೆಂಟ್. ಆ ಕಾರಣದಿಂದ ಕೂಡ ಪ್ರೈಮ್ ಮಿನಿಸ್ಟರ್, ನನಗನ್ಸುತ್ತೆ ಮೇ 9 ಏನೊಂದು ವಿಕ್ಟ್ರಿ ಡೇ ಅಲ್ಲಿನ ಪರೇಡ್ ಇದೆ, ಅದರಲ್ಲಿ ಭಾಗವಹಿಸೋದಕ್ಕಿಂತ ಭಾರತದಲ್ಲಿ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಒಂದು, ಇಲ್ಲಿನ ಒಟ್ಟಾರೆ ಮಿಲಿಟ್ರಿ ಆ್ಯಕ್ಷನ್ನು, ಪೊಲಿಟಿಕಲ್ ಆಗಿರ್ತಕ್ಕಂಥ ಸಂಗತಿಗಳ ಕಾರಣದಿಂದ ಪ್ರೈಮ್ ಮಿನಿಸ್ಟರ್ ದಿಲ್ಲಿಯಲ್ಲಿರ್ತಕ್ಕಂಥದ್ದು ಭಾಳ ಮುಖ್ಯ ಇರುತ್ತೆ. ಎರಡನೇದು, ಆಪ್ಟಿಕ್ಸ್ ಮತ್ತು ಪರ್ಸೆಪ್ಷನ್ ದೃಷ್ಟಿಯಿಂದ ಕೂಡ ಇಟ್ ಈಸ್ ನಾಟ್ ಗುಡ್ ಫಾರ್ ಪ್ರೈಮ್ ಮಿನಿಸ್ಟರ್ ಟು ಟ್ರಾವೆಲ್ ಫಾರ್ ಅದರ್ ನೇಷನ್ಸ್ ಫಂಕ್ಷನ್ ವೆನ್ ಅವರ್ ನೇಷನ್ ಈಸ್ ಇನ್ ಕ್ರೈಸಿಸ್. ಕರೆಕ್ಟ್. ಆ ದೃಷ್ಟಿಕೋನದಿಂದ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಅನಿಸುತ್ತೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಡೆಪ್ಯೂಟ್ ಮಾಡಲಾಗಿದೆ, ನೀವು ಹೋಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ. ಅದರ ಜೊತೆಗೆ KC ವೇಣುಗೋಪಾಲ್ರ ಪತ್ರ, ಅಂದರೆ ಕಾಂಗ್ರೆಸ್ಸಿನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ಲೇ ಆ ಪ್ರಧಾನಮಂತ್ರಿಗಳ ತಲೆ ಇಲ್ಲದೆ ಇರುವಂಥ ಫೋಟೋ ಹಾಕಿ ಅದನ್ನು ಪಾಕಿಸ್ತಾನದವ್ರು ರೀಟ್ವೀಟ್ ಮಾಡೋ ಹಂಗಾಯಿತು. ಈಗ ಕೆಳ ಹಂತದ ನಾಯಕರಿಗೆ ನೀವು ಹೇಳಿಕೆ ಕೊಡಬಾರ್ದು, ಟ್ವೀಟ್ ಮಾಡಬಾರ್ದು, ಕ್ರಮ ಕೈಗೊಳ್ತೀವಿ ಅಂದರೆ? ಅಜಿತ್ ನೋಡಿ, ನೀವು ಇಂದಿರಾ ಗಾಂಧಿ ನಂತರದ ಒಟ್ಟಾರೆ ದಿನಗಳಲ್ಲಿ ಕಾಂಗ್ರೆಸ್ನ ಸ್ಲಿಪರಿ ರೋಡನ್ನು ನೋಡ್ತಾ ಬನ್ನಿ. ಅದಕ್ಕೆ ಬಹಳ ಮುಖ್ಯ ಕಾಂಟ್ರಿಬ್ಯೂಟರ್ ಏನು? ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೊಂದು ಟಫ್ ಸ್ಟ್ಯಾಂಡ್ ತೆಗೆದುಕೊಳ್ಳತಕ್ಕಂಥ ಪೊಲಿಟಿಕಲ್ ಕರೆಕ್ಟ್ನೆಸ್ ಇಲ್ವೋ ಅಥವಾ ಆ ನಿರ್ಧಾರವನ್ನು ಯಾಕಂದರೆ 71ರ ಯುದ್ಧ ಅದಾದಮೇಲೆ ಬೋಫೋರ್ಸ್ ಹಗರಣದಲ್ಲಿ ರಾಜೀವ್ ಗಾಂಧಿ, ಒಟ್ಟೋವಿಯೋ, ಕೊಟ್ರೋಚಿ ಇವೆಲ್ಲ ಹೆಸರುಗಳು ಬಂದ ನಂತರ ನೀವು ನರಸಿಂಹರಾವ್ ಕಾಲದ ನಂತರದ ಕಾಂಗ್ರೆಸ್ ಅನ್ನು ನೋಡಿದ್ವಿ. 2008ರ ಮುಂಬೈ ದಾಳಿ ನಂತರ ದಿಗ್ವಿಜಯ್ ಸಿಂಗ್ ಏನು ಹೇಳ್ತಾ ತಿರುಗ್ತಾ ಇದ್ರು? ಹೌದು, RSSನವ್ರು ಮಾಡಿದ್ದು. ಸಿ, ನ್ಯಾಷನಲ್ ಸೆಕ್ಯೂರಿಟಿ ನೀವು ಪಾರ್ಟಿ ಪ್ರಿಸಮ್ನಿಂದ ನೋಡಲ್ಲ. ಕರೆಕ್ಟ್. ಈಗ RSS ಹೇಳ್ತಕ್ಕಂಥ ವ್ಯಾಖ್ಯಾನ ಏನಿದೆ ಅದನ್ನು ಅನೇಕ ನ್ಯಾಷನಲಿಸ್ಟ್ಗಳು ಕೂಡ ವಿರೋಧಿಸಿರ್ತಕ್ಕಂಥ ಉದಾಹರಣೆಗಳಿವೆ. ಯು ಮೇ ಬಿ ನ್ಯಾಷನಲಿಸ್ಟ್ ಬಟ್ ಮೇ ನಾಟ್ ಬಿ ವಿತ್ ದ RSS. ಅನೇಕ ಉದಾಹರಣೆಗಳಿವೆ. ನೀವು ಕಾಂಗ್ರೆಸ್ ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ತೆಗೆದುಕೊಳ್ಳತಕ್ಕಂಥ ತೀರ್ಮಾನಗಳು, ನೀಡ್ತಕ್ಕಂಥ ಬಾಲಿಶ ಹೇಳಿಕೆಗಳಿಂದ ಆ ಕಾನ್ಸ್ಟಿಟ್ಯೂನ್ಸಿಯನ್ನು ಕಾಂಗ್ರೆಸ್ ಕಳೆದ 25-30 ವರ್ಷಗಳಲ್ಲಿ ಕಳೆದುಕೊಂಡಿದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಕಾಂಗ್ರೆಸ್ ನೀವು 2004ರಿಂದ 14ರವರೆಗೆ ಏನು ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, 14ರಲ್ಲಿ ಆ ಮಟ್ಟದ ಆಕ್ರೋಶ ಕಾಂಗ್ರೆಸ್ ಬರೀ ಭ್ರಷ್ಟಾಚಾರದ ಕಾರಣದಿಂದ ಇರಲಿಲ್ಲ. ನೀವು ಈ ರೀತಿಯ ಸಂಗತಿಗಳು ಬಂದಾಗ ಈಗ ನೀವು ಹೋಗಿ ಆ ಭಯೋತ್ಪಾದಕರು ಕಣ್ಣಾರೆ ಕಂಡಿರ್ತಕ್ಕಂಥವ್ರು ಹೇಳ್ತಿದ್ದಾರೆ ಅವರು ಧರ್ಮ ಕೇಳಿ ಹೊಡಿತಾ ಇದ್ರು ಅಂತಕ್ಕಂಥದ್ದು.
ಈಸ್ ಇಟ್ ಎನಿಥಿಂಗ್ ಟು ಡೂ ವಿತ್ ಇಂಡಿಯನ್ ಮುಸ್ಲಿಮ್ಸ್? ನೋ. ಅಲ್ಲ, ಇವ್ರ ಸಮಸ್ಯೆನೇ ಅದು. ಅಂದರೆ ಪಾಕಿಸ್ತಾನವನ್ನು ಬೈದರೆ ಭಾರತದಲ್ಲಿ ಮುಸ್ಲಿಮರು ಹರ್ಟ್ ಆಗ್ತಾರೆ ಅಂತ. ಕಲಬುರಗಿಯಲ್ಲಿ ನಡೆದ ಘಟನೆಯನ್ನು ಕರ್ನಾಟಕ ಕಾಂಗ್ರೆಸ್ನವರು ಟ್ವೀಟ್ ಮಾಡಿದ್ದಾರೋ ನೋಡ್ರಿ. ನಾನು ನಿನ್ನೆ ಅಸಾವುದ್ದೀನ್ ಓವೈಸಿ, ನಜೀಬ್ ಜಂಗ್, ಹಾಂ, ನಿಮ್ಮ ಕಾಶ್ಮೀರದವರೊಬ್ಬರು IAS ಆಫೀಸರ್ ಇದ್ರು, ವಹಾಬ್ ಅಜಬತುಲ್ಲಾ ಅಂತ. ದೇ ಹ್ಯಾವ್ ನಾಟ್ ಹರ್ಟ್. ಹೌದು. ಬಟ್ ಕಾಂಗ್ರೆಸ್ನ ಕೆಲ ನಾಯಕರು ಹರ್ಟ್ ಆಗಿಬಿಟ್ಟಿದ್ದಾರೆ. ಅಂದರೆ ಬಾಗಲಕೋಟೆಯಲ್ಲಿ ಕುಳಿತುಕೊಂಡು ಪತ್ರಿಕಾಗೋಷ್ಠಿಯನ್ನು RB ತಿಮ್ಮಾಪುರ್ ನಡೆಸೋದು, ಸಂತೋಷ್ ಲಾಡ್ ಅಂದರೆ ನೆಕ್ಸ್ಟ್ ಡಿಫೆನ್ಸ್ ಎಕ್ಸ್ಪರ್ಟ್ ಅವರೇ ಅನ್ನುವ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸೋದು, ಇಲ್ಲ ಅಂಥದ್ದೇನು ಆಗಿಲ್ಲ ಅಂತ. ಸಿ, ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಇಂಡಿಯನ್ ಮುಸ್ಲಿಮ್ಸ್. ವೈ ಯು ಆರ್ ಅಪೊಲಜೆಟಿಕ್ ಅಬೌಟ್ ಇಟ್? ಹೊರಗಡೆಯಿಂದ ಬಂದಿರತಕ್ಕಂಥ ಭಯೋತ್ಪಾದಕರು ಇಲ್ಲಿನ ಹಿಂದೂ ಮುಸ್ಲಿಂ ಡಿವೈಡ್ ಮಾಡುವುದಕ್ಕೋಸ್ಕರ ಆ ಸ್ಟ್ರಾಟರ್ಜಿಯನ್ನು ಬಳಸಿದ್ದಾರೆ. ಎಸ್, ನೀವು ಅದನ್ನು ಹೇಳಲಿಕ್ಕೆ ಕಾಂಗ್ರೆಸ್ಗೆ ಏನು ಅಂದರೆ ಅಭ್ಯಂತರ ಏನು? ಇವತ್ತು ನೀವು ಹೇಳ್ತಿದ್ದೀರಿ ಇಲ್ಲ POKನ ವಾಪಸ್ ತೆಗೆದುಕೊಳ್ಳಿ. 2004ರಿಂದ 2014ರವರೆಗೆ ಅಧಿಕಾರದಲ್ಲಿದ್ದರಲ್ಲ. 2008ರ ಮುಂಬೈ ದಾಳಿ ನಡೀತು, 160ಕ್ಕೂ ಅಮಾಯಕ, ಅಲ್ಲೂ ಕೂಡ ಪ್ರವಾಸಿಗರು ಹೋಟೆಲ್ನಲ್ಲಿರ್ತಕ್ಕಂಥವರೇ ಹತರಾಗಿದ್ದರು. ಏನು ಮಾಡಿದಿರಿ ನೀವು? ಐ ಆಮ್ ನಾಟ್ ಟೆಲ್ಲಿಂಗ್ ಡೋಂಟ್ ಕ್ರಿಟಿಸೈಸ್ ದ ಪ್ರೆಸೆಂಟ್ ಗೌರ್ಮೆಂಟ್, ಬಟ್ ಕ್ರಿಟಿಸೈಸ್ ಇವತ್ತಿನ ಸಂದರ್ಭದಲ್ಲಿ ಒಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಬೇಕು. ನೀವು ಪ್ರೈಮ್ ಮಿನಿಸ್ಟರ್ ಅಂದರೆ ಅದನ್ನು ಯಾವ ಟೇಸ್ಟಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ತನ್ನ ಟ್ವಿಟರ್ ಹ್ಯಾಂಡಲ್ದಲ್ಲಿ ಹಾಕತ್ತೆ ಅಂತ ಒಂದು ಫೋಟೋವನ್ನು ಇವತ್ತಿನ ಸಂದರ್ಭದಲ್ಲಿ. ಎಸ್, ನನಗನ್ಸುತ್ತೆ ಅಜಿತ್, ಕಾಂಗ್ರೆಸ್ ಸಮ್ವೇರ್ ಇನ್ ಲಾಸ್ಟ್ 25 years ಲಾಸ್ಟ್ ದ ಪ್ಲಾಟ್. ಯಾಕೆ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದು ತಲುಪಿದೆ ಅಂತಂದರೆ ನ್ಯಾಷನಲ್ ಸೆಕ್ಯೂರಿಟಿಗೆ ನೋಡಿ, ನೀವು ಸೆಕ್ಯುಲರಿಸಮ್, ಹಿಂದುತ್ವಕ್ಕೆ ಸಂಬಂಧಪಟ್ಟಂತೆ ನೀವು ವ್ಯಾಖ್ಯಾನಗಳನ್ನು, ಕಾಂಗ್ರೆಸ್ಗೊಂದು ಸೆಂಟ್ರಿಸ್ಟ್ ಪೊಸಿಷನ್ ಯಾವಾಗಲಿಂದಲೂ ಇತ್ತು. ನೀವು ನ್ಯಾಷನಲ್ ಸೆಕ್ಯೂರಿಟಿಯಲ್ಲಿ ನಿಮ್ದು ಏನು, ನಿಮ್ಮ ದೃಷ್ಟಿಕೋನ ಏನು, ನಿಮ್ಮ ಪಾಲಿಸಿ ಏನು ಅನ್ನೋದನ್ನು ಹೇಳಲಿಕ್ಕಾಗದೆ ಯು ಹ್ಯಾವ್ ಸೀಡೆಡ್ ದಟ್ ಸೆಂಟ್ರಿಸ್ಟ್ ಸ್ಪೇಸ್ ಟು ಭಾರತೀಯ ಜನತಾ ಪಾರ್ಟಿ. ಕರೆಕ್ಟ್. ಇವತ್ತು ಭಾರತೀಯ ಜನತಾ ಪಾರ್ಟಿ ರೈಟಲ್ಲೂ ಇದೆ, ಸೆಂಟ್ರಲ್ಲೂ ಇದೆ. ಹೌದು. ಅತಿಯಾದ ಹಿಂದುತ್ವವನ್ನು ಇಷ್ಟಪಡದ BJPಯ ಮತದಾರರು ಅಲ್ಲಿದ್ದಾರೆ. ಈಗ ಆ ಸ್ಪೇಸ್ ಯಾರಿಗಿತ್ತು? ಅದು ಕಾಂಗ್ರೆಸ್ಗಿತ್ತು. ನೀವು ಪದೇ ಪದೇ ಇಂಥ, ಈಗ ಸಿದ್ದರಾಮಯ್ಯನವರು ಏನೋ ಹೇಳಿಕೆ ಕೊಟ್ಟರು, ತಿಮ್ಮಾಪುರ್ ಏನೋ ಹೇಳಿಕೆ ಕೊಟ್ಟರು, ಸಂತೋಷ್ ಲಾಡ್ ಏನೋ ಹೇಳಿಕೆ ಕೊಟ್ಟರು. ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಪಂಡಿತ್ ನೆಹರು ಅವ್ರದ್ದೊಂದು ಬಿಟ್ಬಿಡಿ. ನಾನಂದರೆ ಅನೇಕ ಬಾರಿ ನಾವು ಟೀಕೆಗಳನ್ನು ಮಾಡುವಾಗ ಪಂಡಿತ್ ನೆಹರು ಅವ್ರನ್ನ ಟೀಕೆ ಮಾಡ್ತೀವಿ. ಯಾಕಂದರೆ ಮೊದಲ ದೇಶದ ಪ್ರಧಾನಿ, ಆಗಿನಿಂದ ನಮ್ಮ 2 ಚೀನಾ ಮತ್ತು ಕಾಶ್ಮೀರದ ಸಮಸ್ಯೆಗಳಿಗೆ ಪಂಡಿತ್ ನೆಹರು ಕಾರಣ. ಆದರೆ ಆರ್ಮಿಗೆ ಸಂಬಂಧಪಟ್ಟಂತೆ ಅವ್ರ ದೃಷ್ಟಿಕೋನ ಬೇರೆ ಇತ್ತು. ಯಾಕಂದರೆ 2ನೇ ಮಹಾಯುದ್ಧದ ನಂತರದ ಪ್ರಧಾನಿ ಇದ್ದರು ಅವರು 47. ಸಮ್ ಪೀಪಲ್ ಮೇ ಅಗ್ರಿ, ಡಿಸ್ಅಗ್ರಿ, ಅದು ಡಿಬೇಟೇಬಲ್. ಆದರೆ ಇಂದಿರಾ ಗಾಂಧಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಕಾಂಗ್ರೆಸ್ಸನ್ನು ಒಂದು ಸೆಂಟ್ರಿಸ್ಟ್ ಪಾರ್ಟಿಯಾಗಿ ತಂದು ಕೂಡಿಸಿದ್ವು. ಕರೆಕ್ಟ್. ನಿಮ್ಗೆ ಇಡೀ ಖಲಿಸ್ತಾನ್, ಆಪರೇಷನ್ ಬ್ಲೂ ಸ್ಟಾರ್ ಬಗ್ಗೆ ಅನೇಕರಿಗೆ ಇದ್ವು. ಆದರೆ ದೇಶದ ಭದ್ರತೆಯ ದೃಷ್ಟಿಯಿಂದ ಇಂದಿರಾ ಗಾಂಧಿ ಆ ತೀರ್ಮಾನವನ್ನು ತೆಗೆದುಕೊಂಡ್ರು. 84ರಲ್ಲಿ RSS ಇಂದಿರಾ ಗಾಂಧಿ ಬೆಂಬಲ ಕೊಡಲಿಕ್ಕೆ ಹೊರಟಿತ್ತು. RSS 80-84ರ ಚುನಾವಣೆಯಲ್ಲಿ. ಹೀಗಿರುವಾಗ ಇವತ್ತಿನ ಕಾಂಗ್ರೆಸ್ ಯಾಕೆ ಈ ತೊಳಲಾಟದಲ್ಲಿದೆ, ಈ ತುಮುಲದಲ್ಲಿದೆ ಅಂತಕ್ಕಂಥದ್ದು ಅರ್ಥ ಆಗಲ್ಲ. ಈಗ ದಿಗ್ವಿಜಯ್ ಸಿಂಗ್, ನಿಮಗೆ ಇಡೀ 2004ರಿಂದ 2014ರವರೆಗೆ ನನಗೆ ಪದೇ ಪದೇ ಬಾಟ್ಲಾ ಹೌಸ್ ಎನ್ಕೌಂಟರ್, ಆ ದಿನ ನಾನು ಅಲ್ಲಿದ್ದೆ ಕೆಳಗಡೆ ಅಜಿ. ಯಾಕಂದರೆ ಹಿಂದಿನ ದಿನ ಬಾರಾಕಂಬ ರೋಡಲ್ಲಿ ಬ್ಲಾಸ್ಟ್ ಆಗಿತ್ತು. ಇಟ್ ವಾಸ್ ಸಂಡೇ, ಸಂಜೆ 6-6:30 ಗಂಟೆಗೆ. ಬೆಳಿಗ್ಗೆ 12 ಗಂಟೆಗೆ ಬಾಟ್ಲಾ ಹೌಸ್ ಎನ್ಕೌಂಟರ್ ಆಯಿತು. ಸಂಜೆ ಯಾವ ಸರ್ಕಾರ ಬಾಟ್ಲಾ ಹೌಸ್ನಲ್ಲಿ ಎನ್ಕೌಂಟರ್ ನಡೆಸ್ತೋ ಇಂಡಿಯನ್ ಮುಜಾಹಿದೀನ್ ವಿರುದ್ಧ, ಆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸೋನಿಯಾ ಗಾಂಧಿಯವರ ಆಪ್ತ ದಿಗ್ವಿಜಯ್ ಸಿಂಗ್ ಹೇಳ್ತಾರೆ, ಐ ಹ್ಯಾವ್ ಸಸ್ಪಿಷನ್ ಇನ್ ಮೈ ಮೈಂಡ್ ಅಂತಕ್ಕಂಥದ್ದು. ನೀವು ಈ ಡಬಲ್ ಡೋಲ್ಕಿ ಪಾಲಿಟಿಕ್ಸ್ ಇದೆ ಅಲ್ವಾ, ಇದು ಇವತ್ತಿನ ಜನ್ರೇಷನ್ನಲ್ಲಿ ನಡೆಯಲ್ಲ. ಕರೆಕ್ಟ್. ಹೌದು. ಯು ಟೇಕ್ ಎ ಸ್ಟ್ಯಾಂಡ್. ಕರೆಕ್ಟ್. ಅದೇ ಈಗ ನಮ್ಮ ಪತ್ರಕರ್ತನಾಗಿ ಅನೇಕ ಬಾರಿ ಸ್ಟ್ಯಾಂಡ್ಗಳನ್ನು ತೆಗೆದುಕೊಳ್ಬೇಕು ಬೇಡವೋ, ದಟ್ ಈಸ್ ಡಿಬೇಟಬಲ್. ಪೊಲಿಟಿಕಲ್ ಪಾರ್ಟಿ ಒಂದು ಸ್ಟ್ಯಾಂಡನ್ನು, ನಿಮಗೆ ದೇಶದ ಭದ್ರತೆಯ ಬಗ್ಗೆ ಈಗ ಪತ್ರಕರ್ತನಾಗಿ ಏನು ಸ್ಟ್ಯಾಂಡ್ ಅಂತ, ಅದರಲ್ಲಿ ಏನಾದರೂ ಆಂಬಿಗ್ವಿಟಿ ಇರುತ್ತಾ? ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅಲ್ವಾ? ಒಂದು ಪೊಲಿಟಿಕಲ್ ಪಾರ್ಟಿಗೆ ಯಾಕೆ ಆ ರೀತಿಯಾಗಿರ್ತಕ್ಕಂಥ ತೊಳಲಾಟ, ತುಮುಲ? ಇವತ್ತು ನೀವು ಅದನ್ನು ಕೋರ್ಸ್ ಕರೆಕ್ಷನ್ ಮಾಡ್ತೀವಿ, ರಿಪೇರ್ ಮಾಡ್ತೀವಿ, ಡ್ಯಾಮೇಜನ್ನು ರಿಪೇರ್ ಮಾಡ್ತೀವಿ. ಈಗ ನೋಡಿ, ಆ ಗಾಯ ಬಂತಕ್ಕಂಥ ಅಂದರೆ ನೀವು ಒಂದು ಪೊಲಿಟಿಕಲ್ ಪಾರ್ಟಿಯ AICC ಅಧ್ಯಕ್ಷರೇ ಅದನ್ನು ಸಮರ್ಥನೆ ಮಾಡ್ಕೊಳಕ್ಕಾಗದೆ ಒದ್ದಾಡ್ಬಿಟ್ರು.
ಟ್ವೀಟ್ ಮಾಡಿದ್ರೆ ಈ ಟ್ವೀಟನ್ನು ಡಿಲೀಟ್ ಮಾಡ್ತು ನೆನ್ನೆ ಕಾಂಗ್ರೆಸ್. ಡಿಲೀಟ್ ಆಗಿದೆ. ಡಿಲೀಟ್ ಆಗಿದೆ ಟ್ವೀಟ್ ಇದು. ಇವತ್ತು ನೀವು ಹೇಳ್ತೀರಿ ಇಲ್ಲ ನಾವು ರೀನೇನ್ ಮಾಡ್ತೀವಿ. ಅರೆ CWC ಅಲ್ಲಿ ನೀವು ಒಂದು ಸಭೆಯನ್ನು ನಡೆಸಿದ್ರಿ. ಹೌದು, ಪಾಲಿಸಿಯನ್ನು ಫಾರ್ಮ್ಯುಲೇಟ್ ಮಾಡಬೇಕಲ್ವಾ ಒಂದು ಪೊಲಿಟಿಕಲ್ ಪಾರ್ಟಿ. ನೀವು ಯಾವ ನಿರ್ಣಯವನ್ನು ಕೈಗೊಂಡ್ರೋ ಅದು ನಿಮ್ಮ ಹೇಳಿಕೆಗಳಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ, ನಿಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ನೀವು ಇರಿ ಒಂದ್ಸಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಾದ್ರು ನೋಡೋಣ ಇದಕ್ಕೆ. ಅದು ನೋಡಿಲ್ಲ ಏನ್ ಹೇಳಿ. ಬಟ್ ಯಾವುದೇ ಒಂದು ವ್ಯಕ್ತಿಗೆ ಯಾರೇ ಇರಲಿ, ಅವರು ಪ್ರೈಮ್ ಮಿನಿಸ್ಟರ್ ಇರಲಿ, ಬೇರೆಯವರು ಇರಲಿ, ಒಬ್ಬ ವ್ಯಕ್ತಿಗೆ ಅಥವಾ ಯಾವುದೇ ಮುಖಂಡರು ಈ ಒಂದು ಇಂಥ ಅವರ ಒಂದು ಇದನ್ನ ಪ್ರತಿಷ್ಠೆಗೆ ಅಥವಾ ಇಮೇಜ್ಗೆ ಧಕ್ಕಿ ಬರ್ತಕ್ಕಂಥ ಕೆಲಸ ಮಾಡಬಾರ್ದು. ಅದನ್ನ ಚೆನ್ನಾಗಿಲ್ಲ, ಅವರೇ ಆಗಲಿ ಅಥವಾ ನಮ್ಮವರೇ ಆಗಲಿ, ಇದು ಸರಿಯಲ್ಲ. ರಾಜ್ಯ ನಾಯಕರ ಕೆಲವು ವಿವಾದಾತ್ಮಕ ಹೇಳಿಕೆಗಳಿಗೆ ಅರೆ ಈಗಾಗಲೇ ಕೊಟ್ಟಿದ್ದೇವೆ, ಗೊತ್ತದ ನಿಮಗೆ. ಅದು ನೋಡಿಲ್ಲ ಏನ್ ಹೇಳಿ. ಬಟ್ ಯಾವುದೇ ಒಂದು ವ್ಯಕ್ತಿಗೆ ಪಹಲ್ಗಾಮ್ ದಾಳಿಗೆ ಭಾರತ ಪ್ರತೀಕಾರವಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತೋ ಮಾಡೋದಿಲ್ವೋ ದೇಶದ ಒಳಗೆ ಚರ್ಚೆ ಆಗ್ತಾ ಇದ್ದಾವೆ. ಲಿಮಿಟೆಡ್ ಆಕ್ಷನ್ ಆಗುತ್ತಾ, ಫುಲ್ ಫ್ಲೆಡ್ಜ್ಡ್ ವಾರ್ ಆಗುತ್ತಾ, ಚರ್ಚೆ ನಡೀತಾ ಇದ್ದಾವೆ. ಆದರೆ ಪಾಕಿಸ್ತಾನಕ್ಕೆ ಮಾತ್ರ ಖಚಿತವಾಗಿದೆ ಭಾರತ ದಾಳಿ ಮಾಡುತ್ತೆ ಅಂತ. ರಾತ್ರಿ 3 ಗಂಟೆಗೆ ಪಾಕಿಸ್ತಾನದ ಸಚಿವ ಅತಾವುಲ್ಲಾ ತರಾರ್ ಪ್ರೆಸ್ ಮೀಟ್ ಮಾಡಿದ್ರು. ರಾತ್ರಿ 3 ಗಂಟೆಗೆ ಪ್ರೆಸ್ ಮೀಟ್ ಕರೆಯುವಂಥದ್ದು ಏನಾಗಿತ್ತು ಅಂತ. ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೇನು, ಮುಂದಿನ 24ರಿಂದ 36 ಗಂಟೆಗಳಲ್ಲಿ ಭಾರತ ನಮ್ಮ ಮೇಲೆ ಯುದ್ಧ ಘೋಷಣೆ ಮಾಡುತ್ತೆ. ನಮ್ಮ ಹತ್ರ ಬೇಹುಗಾರಿಕಾ ಮಾಹಿತಿಗಳಿದಾವೆ ಅಂತ. ಅದರ ಅರ್ಥ ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನ ನೆಮ್ಮದಿಯಾಗಿ ನಿದ್ದೆ ಕೂಡ ಮಾಡ್ತಿಲ್ಲ. ಅತಾವುಲ್ಲಾ ತರಾರ್ ಪಾಕಿಸ್ತಾನದ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.